ದಿನೇಶ್, ಈ ಇಡೀ ವಿಚಾರದಲ್ಲಿ ನಾವೇನಾಗುತ್ತೆ, ಒಂದು ಎಕ್ಸಾಂಪಲ್ ಕೊಡ್ತೀವಿ ನಾವು ನಿಮಗೆ. ನಮ್ಮದು ಆಫೀಸ್ ಅಂತ ಅಂದ್ಕೊಳ್ಳಿ. ಒಂದು ಆಫೀಸ್ನ ಕ್ಯಾಂಟೀನಿಗೆ ಒಂದು 50 ಜನ ಕೆಪಾಸಿಟಿ ಇರಬಹುದು, 100 ಜನ ಕೆಪಾಸಿಟಿ ಇರಬಹುದು. ಆಗಲ್ಲ, ಅದ್ರ ಮೇಲೆ ಆಗಲ್ಲ ಅಂತ ನಾವು ಹೇಳ್ಬೋದು. ನಮ್ಮ ಕೆಪಾಸಿಟಿ ಇಷ್ಟೇ ಅಂತ ಹೇಳ್ತೀವಿ. ಇಲ್ಲ, ಅರ್ಜೆಂಟ್ ಆಗಲೇಬೇಕು, ಜನ ಬಂದ್ಬಿಡ್ತಾ ಇದ್ದಾರೆ ಅಂತೇನೋ ಬಂದುಬಿಟ್ಟಾಗ ಇನ್ನೇನು ಮಾಡ್ತೀರಿ? ಅನಿವಾರ್ಯವಾಗಿ ಅವರು ಆ ಬಂದೋಬಸ್ತ್ ವ್ಯವಸ್ಥೆ ಮಾಡಲೇಬೇಕು. ಈಗ ಉಮೇಶ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಲ್ಲಿ, 10,000 ಪೊಲೀಸರು ಇದ್ದಿದ್ದರೂ 8 ಲಕ್ಷ 6 ಲಕ್ಷ 7 ಲಕ್ಷ ಜನನೆಲ್ಲ 10,000 ಪೊಲೀಸರು ಕೂಡ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಮತ್ತು ಪೊಲೀಸರಿಗೆ ಚಂದ ಅಲ್ಲ ಇದು. ನಮ್ಮ ಕಡೆ ಚಂದ ಅಂತ, ಚಂದನ ಇದು ಅಂತಾರೆ, ಚಂದ ಅಲ್ಲ ಇದು. ಯಾರೋ ಬರಲಿ, ಒಂದು ಗಲಾಟೆ ಆಗಲಿ, ನಾವು ಲಾಠಿ ತೊಗೊಂಡು ಹೊಡೆಯೋಣ, ಹೆಣ್ಣುಗಳು ಹಿಂಗೆ ಎತ್ಕೊಂಡು ಹೋಗೋಣ, ಅಥವಾ ಹಿಂಗೆ ಮೂರ್ಛೆ ಹೋದರನ್ನ ಎತ್ಕೊಂಡು ಹೋಗೋಣ, ನಮ್ಮ ಮೇಲೆ ತಲೆ ಮೇಲೆ ಹಾಕೊಂಡು ಅವ್ರಿಗೆ ಅಂದಾಜಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯನ ಜ್ಞಾನ ಕೈ ಕೊಡ್ಬೋದಂತೆ, ಅನುಭವ ಕೈ ಕೊಡಲ್ಲ ಅವನಿಗೆ. ಅವನು ವಿದ್ಯೆ ಕೈ ಕೊಡ್ಬೋದು, ಅವನಿಗೆ ಅವನ ಜ್ಞಾನವೂ ಕೈ ಕೊಡ್ಬೋದು. ಅವನ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಕೆಂಡವು ಅದು ಕೈ ಮುಟ್ಟಿದಾಗ ಸುಡುತ್ತದೆ ವಿದ್ಯೆ. ಕೆಂಡ ಮುಟ್ಕೊಂಡು ಸುಟ್ಕೊಂಡು ಬಬೆ ಬರ್ಸ್ಕೊಂಡಿರ್ತಾನಲ್ಲ, ಅವನು ಚೆನ್ನಾಗಿ ಗೊತ್ತಿರ್ತದೆ, ಅದು ಮುಟ್ಬೇಡಪ್ಪ ಅಂತ ಹೇಳ್ತಾನೆ. ಟ್ರೈ ಮಾಡ್ತೀನಿ ಅಂತ ಯಾರು ಓದ್ಬಿಟ್ಟಿರೋನು, ನನಗೇನು ಸುಡಲ್ಲ ಅಂತ. ಆ ಕೆಲಸ ಪೊಲೀಸರು ಮಾಡೋಕ್ಕಾಗಲ್ಲ. ಮತ್ತು ಅವ್ರನ್ನ ನಾವು ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀವಿ? ಏನಾದರೂ ನಮ್ಗೆ ಅವರೇ ಬರಬೇಕ್ರಿ. ಏನಾದರೂ ಆಗಲಿ, ನಮ್ಮ ಮನೆಗಳು ಒಂದು ಫಂಕ್ಷನ್ ನಡೀತಾ, ಒಂದು ಕ್ರಿಕೆಟ್ ಟೂರ್ನಮೆಂಟಾ, ಒಂದು ರಾಜಕೀಯ ಒಂದು ರ್ಯಾಲಿನ, ಪ್ರತಿಭಟನೆನ, ಹೊಸ ವರ್ಷದ ಆಚರಣೆನ, ಒಂದು ಜಾತ್ರೆನ, ಪರೀಕ್ಷೆನ, ಅಲ್ಲಾಗೋ ಅನಾಹುತಗಳ, ಅದರ ಬಗ್ಗೆ ಕಾಳಜಿಗಳ, ಯಾರೋ ಕುಡಿದು ಗಲಾಟೆ ಮಾಡೋಣ, ಯಾರೋ ಅಪಘಾತ ಮಾಡೋಣ, ಎಲ್ಲದಕ್ಕೂ ಅವರೇ ಬೇಕಿದ್ದು. ಕೊನೆಗೆ ನಾವು ಅವರನ್ನೇ ಮನೆ ಕಳಿಸ್ಬಿಟ್ಟಾಗ ಉಳ್ಕೊಳ್ಳೋದು ಯಾರು ಅಂತ ನನ್ನ ಪಾಯಿಂಟ್. ಇದು ಟೋಟಲಿ ಪಾಪ ಏನು ನಿಷ್ಠಾವಂತ ಅಧಿಕಾರಿಗಳಿಗೆ ಒಂದು, ಈಗ ಪೊಲೀಸೇ ಅಂತಾರೆ, ಅವ್ರೇನು ಇಷ್ಟು ದಿವಸ ನಿಷ್ಠಾವಂತರ ಕೆಲಸ ಮಾಡಿದ್ದಕ್ಕೆ ಏನು ಸಿಕ್ತು ಅಂತ ಕೇಳ್ತಾರೆ. ಆ ಒಂದು ಕ್ವಶನಿಗೆ ಅರೈಸ್ ಆಗ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಮತ್ತೆ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಬಂದಾಗ ಏನಾಗುತ್ತೆ, ಆಬ್ಜೆಕ್ಟಿವ್ಸ್ ಅಲ್ಲಿ ಅದು ಮೇನ್ ಥಿಂಗ್ ಇಸ್ ಅ ಕೋಆರ್ಡಿನೇಷನ್ ವರ್ಕ್. ಯಾಕಂದ್ರೆ ಯಾರೋ ಒಬ್ರು ಮಾಡೋ ಅಂಥದ್ದಲ್ಲ. ಸರ್ಕಾರ ಇನ್ವಾಲ್ವ್ ಆಗಿದೆ, ಪೊಲೀಸ್ ಇನ್ವಾಲ್ವ್ ಆಗಬೇಕು, ಇವೆಂಟ್ ಆರ್ಗನೈಸರ್ ಇನ್ವಾಲ್ವ್ ಆಗಬೇಕು, ಪಬ್ಲಿಕ್ ಪ್ರಾಬ್ಲಮ್ಸ್ಗಳು ನೋಡಬೇಕು. ಯಾಕಂದ್ರೆ ಇದು ವೀಕ್ ಡೇಸು, ಎಲ್ಲ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಆಫೀಸಿಂದ ಎಲ್ಲ ಆಫೀಸ್ಗೆ ಹೋಗಿರ್ತಾರೆ, ಎಷ್ಟೋ ಜನ ಅವ್ರು ವಾಪಸ್ ಅವ್ರ ಮನೆಗೂ ಹೋಗಬೇಕು. ಇವೆಲ್ಲ ಇಂಟೆನ್ಷನ್ ತಗೊಂಡು ಟ್ರಾಫಿಕ್ ಕಮಿಷನರು ಕೂಡ ಇದಕ್ಕೆ ಒಪ್ಪಿಲ್ಲ. ಅವರು ನಾವು ಕೊಡಲ್ಲ ಇದಕ್ಕೆ, ಯಾಕಂದ್ರೆ JDS ಒಂದು ಸಮಾವೇಶ ಆಗಿದ್ದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಅದಾದಾಗ ಸುಮಾರು ಟ್ರಾಫಿಕ್ ಜಾಮ್ ಆಗಿ 2,500 ಬಸ್ಗಳು ಬಂದು ಕಂಪ್ಲೀಟ್ 12 ಗಂಟೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಮನೆ ಸೇರಿದ್ದಾರೆ ಜನ. ಅವತ್ತು ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ, ಯಾವುದೇ ಒಂದು ಸಮಾರಂಭ ಆಗಬೇಕು ಅಂದ್ರೆ ಟ್ರಾಫಿಕ್ ಕಮಿಷನರ್ ಇಂದ ಪರ್ಮಿಟ್ ಆದ್ರೆ ಮಾತ್ರ ಸಮಾವೇಶಗಳು ಅಥವಾ ಈ ತರ ಗ್ಯಾದರಿಂಗ್ ಗಳನ್ನ ಮಾಡಬೇಕು ಅಂತ. ಇಲ್ಲಿ ಟ್ರಾಫಿಕ್ ಕಮಿಷನರು ಕೂಡ ಇದನ್ನ ಸಾರಾಸಟ್ಟಾಗಿ ಅವರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ, ಏನು ನಾವು ಮೆರವಣಿಗೆಗೆ ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ ಅಂತ ಅವರು ಕೂಡ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇವೆಲ್ಲ ಇದ್ದು ಕೂಡ ಈ ಸರ್ಕಾರ ಇವತ್ತು ಇವರ ಏನಾಯ್ತು ಅಂದ್ರೆ ಎಮೋಷನಲ್ ಕ್ಯಾಚು. ಇವತ್ತೇನು ಕಾಂಗ್ರೆಸ್ ಏನು ಫಾಲೋ ಮಾಡ್ತಾ ಇದೆ ಅಂದ್ರೆ ಬಿಜೆಪಿನ ಫಾಲೋ ಮಾಡ್ತಾ ಇದೆ. ಬಿಜೆಪಿ ಏನ್ ಮಾಡುತ್ತೆ, ಯಾವುದೋ ಎಮೋಷನಲ್ ರಾಮ ಮಂದಿರ ತಗೊಳ್ಳೋದು, ಕುಂಭಮೇಳ ತಗೊಳ್ಳೋದು, ಅದರಿಂದ ಓಟ್ನ ಕಾನ್ಸಂಟ್ರೇಟ್ ಮಾಡಕ್ಕೆ ಟ್ರೈ ಮಾಡೋದು. ಅದೇ ರೀತಿ ಇವತ್ತು DK ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲ ಯಾವ ಲೆವೆಲ್ಗೆ ಹೋಗ್ಬಿಟ್ರು ಅಂದ್ರೆ, ಈ IPL ಟೂರ್ನಿಂದ ಕಂಪ್ಲೀಟ್ ಎಮೋಷನಲ್ನ ಜನರನ್ನ ಎಮೋಷನ್ನ ನಾವು ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡ್ಕೊಬಿಡ್ಬೋದು. ಇದಕ್ಕೆ ನಾವು ಇವ್ರನ್ನೆಲ್ಲ ಸೇರಿಸ್ಕೊಬಿಟ್ಟು ವಿಧಾನಸೌಧದ ಮುಂದೆ ಎಲ್ಲ ಫಂಕ್ಷನ್ ಮಾಡಿಬಿಟ್ರೆ 2028 ಮೇ ಜೂನ್ ಎಲೆಕ್ಷನ್ಗೆ ಇದೆಲ್ಲ ನೆನಪಿರ್ತದೆ ಜನಗಳಿಗೆ. ಸುಬ್ರಹ್ಮಣ್ಯ ಸ್ವಾಮಿನ ಹೇಳಿದ್ದಾರೆ, ಡೆವಲಪ್ಮೆಂಟ್ ಇಂದಂತೂ ನಾವು ಜನರನ್ನ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಎಮೋಷನಲ್ ಇಂದ ಅಷ್ಟೇ ನಾವು ಜನರನ್ನ ಅಟ್ರಾಕ್ಟ್ ಮಾಡೋಕ್ಕಾಗೋದು. ಇದಕ್ಕೆ ವಾಜಪೇಯಿ ಅವ್ರನ್ನ ಗೆಲ್ಸಿದ್ರ ಜನಗಳು ಇಲ್ಲ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಹೇಳಿದ್ದಾರೆ. ಅದೇ ಕಾನ್ಸೆಪ್ಟ್ಗೆ ಇವ್ರು ಹೋಗಿದ್ದಾರೆ. ಇದು 2028 ಏಪ್ರಿಲ್ ಮೇನಲ್ಲಿ ನಡೆಯುವಂತಹ ಚುನಾವಣೆಗೆ ಮೊದಲೇ ಇದನ್ನು ಮನಗಂಡು ಇದು ನಮಗೆ ಓಟಾಗಿ ಎನ್ಕ್ಯಾಶ್ ಆಗುತ್ತೆ ಅಂತೇಳಿ ಸರ್ಕಾರ ಇವ್ರನ್ನ RCB ಅಭಿಮಾನಿಗಳಿಗಿಂತ ಸರ್ಕಾರಕ್ಕೆ ಜೋಶ್ ಜಾಸ್ತಿ ಇತ್ತು ಅಂತ ದಿನೇಶ್ ಹೇಳೋ ಲೆಕ್ಕಾಚಾರ. BJP ಫಾಲೋ ಮಾಡ್ತಾ ಇದ್ದಾರೆ, BJP ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎಮೋಷನಲಿ ಅಂತ. ದೇಶದ ಅಸ್ಮಿತೆಗೂ ಈ ತರ ಪಬ್ಲಿಸಿಟಿ ಸೆಂಟ್ಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಅಂಡ್ ಆಲ್ವೇಸ್ ದ ಪಬ್ಲಿಕ್ ಮೆಮರಿ ಇಸ್ ಶಾರ್ಟ್ ಅಂತಾನು ಎಲ್ಲರಿಗೂ ಗೊತ್ತಿರೋಂಥದ್ದೇನೆ. ನೀವು ಮಾಡಿದ್ರೆ ಅಸ್ಮಿತೆ, ಇವ್ರು ಮಾಡಿದ್ರೆ ನೀವು ಮಾಡಿದೆಲ್ಲ ಅಸ್ಮಿತೆನೆ. ಇದಕ್ಕೂ ಕನೆಕ್ಟ್ ಮಾಡುವ ಡೆವಲಪ್ಮೆಂಟ್ ಬಗ್ಗೆ ಹೋಗಿರುವಂತದ್ದು ಅಸ್ಮಿತೆನೆ ನಿಮ್ಮ ಕಾಲದಲ್ಲಿ ಸರ್. ಹೌದು ಸರ್, ದೇಶದ ಅಸ್ಮಿತೆನೆ ಅದು. ಕಾಲ್ ತುಳಿತಾನು ದೇಶದ ಅಸ್ಮಿತೆ ರಾಮನ್ ಬಗ್ಗೆ ಅವ್ರು ಹೇಳಿದಂತ, ನಾನು ರಾಮನ್ ಬಗ್ಗೆ ಹೇಳಿದಂತ, ಶ್ರೀರಾಮನ್ ಬಗ್ಗೆ ಹೇಳಿದಂತದ್ದು. ಮತ್ತೆ ಸರ್ ಇವ್ರಿಗೆ ಹೇಳ್ತಾ ಇರುವಂತದ್ದು ಏನಂದ್ರೆ, ನೀವು ಪದೇ ಪದೇ ಕೇಳ್ತಾ ಇದ್ದೀರಾ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್. ನಿಮ್ಮ ಒಂದು ಪತ್ರದ ಒಂದು ಏನಂತಾರೆ ಲೆಟರ್ ನ ಓದ್ಕೊಂಡು ಪಾಪ ಕಾಂಗ್ರೆಸ್ ಭಕ್ತರು ಇವಾಗ ಅವರು ಜ್ಞಾನೋದಯ ತರ ಏನೋ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡ್ತಾ ಇದ್ದಾರೆ. ಸರ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಲ್ಲ,
ಜನರು ಮಾಡ್ತಾ ಇರುವಂತದ್ದು ಜನರು ಮಾತ್ರ ಉತ್ತರ ಕೊಡ್ರಿ. ಪೊಲಿಟಿಷಿಯನ್ಸ್ ಬಿಡ್ರಿ, ರಾಜಕೀಯ ವ್ಯಕ್ತಿಗಳನ್ನ ಬಿಡ್ರಿ, ಇವತ್ತು ಪೊಲಿಟಿಷಿಯನ್ಸ್ ಬಿಡ್ರಿ, ಜನರು ಮಾತು ಹೇಳ್ತಾರೆ. ಜನರ ಬಗ್ಗೆ ಏನ್ ಹೇಳ್ತಾ ಇರೋದು? ಜನಾಕ್ರೋಶ ಇರೋದು ಏನ್ರ ಬಗ್ಗೆ? ಸರ್ಕಾರದ ನೀತಿ ಬಗ್ಗೆ ನಾವ್ ಹೇಳ್ತಾ ಇಲ್ಲ, ಜನ ಹೇಳ್ತಾ ಇರೋದು. ಜನ ನಿಮ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸರ್, ನೀವು ಎಷ್ಟೋ ಕಾರ್ಯಕ್ರಮಗಳು ಹೋಗಿ ನೋಡ್ಬೇಕಾದಾಗ್ಲೂ ಜನ ಎಷ್ಟೋ ಸತಿ ಪೊಲೀಸರ ವಿರುದ್ಧ ಇದ್ದಿದ್ದಂತದ್ದನ್ನೇ ನಾವು ನೋಡಿದಂತದ್ದು. ಇವತ್ತು ಇದೇ ಸಾಮಾಜಿಕ ಜಾಲತಾಣದಲ್ಲಿ ಐ ಸ್ಟ್ಯಾಂಡ್ ವಿತ್ ದಯಾನಂದ್, ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಕಮಿಷನರ್. ಯಾಕೆ? ಜನರಿಗೆ ಕಾಣಿಸ್ತಾ ಇದೆ, ಜನರಿಗೆ ಕಾಣಿಸೋದು, ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಸರ್? ಅದಕ್ಕೆ ಏನ್ ಹೇಳ್ಬೇಕು? ನೀವು ಜನರಿಂದ ಬಂದಿದ್ದು ಅಂತ ಹೇಳಲ್ಲ. ಇಟ್ ಈಸ್ ದ ವಾಯ್ಸ್ ಆಫ್ ದ ಪೀಪಲ್. ವಾಯ್ಸ್ ಆಫ್ ದ ಪೀಪಲ್ ಇಸ್ ಗವರ್ಮೆಂಟ್ ಹ್ಯಾಸ್ ಮೇಡ್ ದ ಮಿಸ್ಟೇಕ್. ಗವರ್ಮೆಂಟ್ ಅದಕ್ಕೆ ಉತ್ತರದಾಯಿ ಆಗ್ಬೇಕಾಗತ್ತೆ. ಯಾರು ಅದನ್ನ ನಡೆಸ್ತಾ ಇದ್ದಾರೆ? 3 ದೊಡ್ಡ ಏನು DCM, CM, ಗೃಹ ಮಂತ್ರಿಗಳು, ಅದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಆಗ್ಬೇಕಾಗತ್ತೆ. ಯಾಕೆ ಅವ್ರ ಹೊಣೆಗಾರಿಕೆ ಹೋಗ್ತಾ ಇಲ್ಲ ಅಂತ ಜನಕ್ಕೆ ಹೇಳ್ತಾ ಇದಾರೆ. ಜನಕ್ಕೆ ಉತ್ತರ ಹೇಳ್ತಾರೆ. ಬರೀ ನುಂಚ್ಕೊಳ್ತಾರೆ ಹೇಳ್ತಾ ಇದಾರಲ್ಲ ಸರ್. ಮೆಜಿಸ್ಟ್ರೇಟ್ ಎನ್ಕ್ವೈರಿ, ಜುಡಿಷಿಯಲ್ ಸರ್, 2000 ಹಿಂದಿಂದ ಕಾಂಗ್ರೆಸ್ ಒಂದು ಇದರಿಂದನೂ ಇವಾಗಿಂದನೂ ಮೇಟಿಯಿಂದ ಮೂಡಾವರೆಗೂ ಬರೀ ಅಧಿಕಾರಿಗಳನ್ನೇ ಪೊಲಿಟಿಷಿಯನ್ಸ್ ಇವರ ಸರ್ಕಾರದವರು ಯಾರು ಇಲ್ಲ. ಮೇಟಿಯಿಂದ ಮೂಡಾವರೆಗೂ ನೀವು ರಿಟ್ ಮಾಡ್ಕೊಳ್ಳಿ ಸರ್. ಏನೇ ತಪ್ಪು ಆದ್ರೂ ಅಧಿಕಾರಿಗಳ ಸಾವಾಗಬೇಕು, ಅಧಿಕಾರಿಗಳ ರಾಜೀನಾಮೆ ಆಗ್ಬೇಕು, ಇಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಡ್ಬೇಕು. ಅಂದ್ರೆ ಅಧಿಕಾರಿಗಳಿಂದೇ ತಪ್ಪಾಗುವಂತದ್ದು, ಇವರಿಂದ ಏನು ಆಗ್ಲೇ ಇಲ್ವಾ ಸರ್? ಅದಲ್ಲಿ ಫೈನ್ ನಾನು ಚರ್ಚೆ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದರ್ಶನ್, ಈಗ ಇಡೀ ವಿಚಾರದಲ್ಲಿ ಏನಾಗುತ್ತೆ, ನಮ್ದು ಯಾರ್ದು ತಕರಾರಿಲ್ಲ. ಈಗ ನಾವೇನು RCBಗೆ ಇಲ್ಲಿ ಯಾರೂ ವಿರೋಧ ಇಲ್ಲ, ಸಂಭ್ರಮಾಚರಣೆಗೂ ನಾವು ಯಾರೂ ವಿರೋಧ ಇಲ್ಲ. ಒಂದು ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತು ಒಂದು ತೀರ್ಪು ಬರಲಿಕ್ಕಿಂತ ಮುಂಚಿತವಾಗಿಯೇ ಈ ಥರ ಕೆಲವು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಬಿಡೋದು, ಕೆಲವು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಬಿಡೋದು ಇದೆಯಲ್ಲ, ಇದು ತರಾತುರಿ ನಿರ್ಧಾರ ಆಯಿತು. ಸರ್ಕಾರ ತನ್ನ ಮೇಲೆ ಬರ್ತಾ ಇದ್ದಂಥ ಬಾಣಗಳನ್ನು ಆ ಸಿಟ್ಟಿಗೆ ತನ್ನ ಕುರ್ಚಿ ಉಳಿಸ್ಕೊಳ್ಳೋಕೆ ಈ ಕಡೆ ತಿರುಗಿಸ್ಬಿಡ್ತು ಅಂತ ಇದೆ. ನಿಜಾನ ಇದು? ಸರ್ಕಾರಕ್ಕೆ ಯಾವುದೂ ಸಿಟ್ಟಿಲ್ಲ ಸರ್. ಬಾಣ ಬಿಡುವಂಥದ್ದು ವಿರೋಧಿಗಳ ಸರ್ವೇ ಸಾಮಾನ್ಯ ಕೆಲಸ, ಅದು ನಿತ್ಯ ನಿರಂತರ. ಅದಕ್ಕೂ ನಾವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಸಸ್ಪೆನ್ಷನ್ ಆಗ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದು ಮೊದಲಲ್ಲ. ಕಮಿಷನರ್ ಮೊದಲಾಗಿರ್ಬೋದು, ಆದರೆ ಪೊಲೀಸ್ನವರು ಯಾವುದೇ ಘಟನಾವಳಿಗಳಾದಾಗ ಆ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದು ನಡೆದು ಬಂದಿರತಕ್ಕಂಥದ್ದು. ಇವತ್ತು ನಾವೇನಾದರೂ ಇದನ್ನ ಶುರು ಮಾಡಿದರೆ BJP ಅವ್ರ ಕಾಲದಲ್ಲೂ ಆಗಿದೆ, JDSನವ್ರ ಕಾಲದಲ್ಲೂ ಆಗಿದೆ ಸರ್. ಮತ್ತೆ ಘಟನೆ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಇವತ್ತು ಯಾರು ನಮ್ಮನ್ನ ಇಲ್ಲಿ ತನಕ ಪ್ರಶ್ನೆ ಮಾಡ್ತಾ ಇದ್ರು, ಇವತ್ತು ಈ ವರ್ಷನಲ್ಲಿ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಟೀಕೆಗಳು ಯಾವತ್ತು ಸಾಯ್ತವೆ ಸರ್. ಇವತ್ತು ಜನ ಹೋಗಿದ್ದಾರೆ, ಅದು ಆಗ್ಬಾರ್ದಿತ್ತು, ಸಮಯದ ಅಭಾವ ಇತ್ತು, ಅದನ್ನು ಒಪ್ಕೊಳ್ತೀನಿ. ಸಣ್ಣಗೆರೆ ಪಕ್ಕ ದೊಡ್ಡಗೆರೆ ಹೇಳ್ಬಿಡೋದು ಅಂತ ನಿಮ್ಮ ಕತೆ? ಇಲ್ಲ, ದೊಡ್ಡಗೆರೆ ಬಗ್ಗೆ ಮಾತಾಡ್ಲಿ ಆಗ ಅಂತ ಇಲ್ಲ. ಸಮಯದ ಅಭಾವ ಇತ್ತು ಸರ್, ಸಮಯದ ಅಭಾವ ಇತ್ತು. ಅದು BCCIನವರು ಇಷ್ಟು ತರತುರಿ ಕಳಿಸಬಾರ್ದಿತ್ತು. ಅಥವಾ ನಾಡಿಗೆ ನೀವು ಅದನ್ನ ಒತ್ತಿ ಹೇಳ್ತೀನಿ, ಅವರೇನು ರಣಜಿ ಟ್ರಾಫಿ ತಂದಿಲ್ಲ. ಈ ಒಂದು RCB ಆದ್ರೂ ಸಮೇತ 18 ವರ್ಷದಿಂದ ಈ ಸರಿ ಕಪ್ ನಮ್ದೆ ಪ್ರತಿ ವರ್ಷ ಕನ್ನಡಿಗರು ಅದೊಂದು ಭಾವನಾತ್ಮಕವಾಗಿ ಬೆಸ್ತಿದ್ರು ಸರ್. ಅದು ರಿಯಾಲಿಟಿ ಹೌದು. ಅದಾಗಿ ಅವ್ರ ಶೆಡ್ಯೂಲ್ ಏನಾಗಿತ್ತು ಆಟಗಾರರದ್ದು ಗೊತ್ತಿಲ್ಲ. ಮತ್ತೆ ಬಂದಿರೋರು ನಾ ಮೊದಲೇ ಹೇಳಿದೆ, ಇಂಡಿಯನ್ ಟೀಮ್ನ ಪ್ರತಿನಿಧಿಸಿದಂಥ ವ್ಯಕ್ತಿಗಳೇ ಬಂದಿದ್ದವರು ಹೆಚ್ಚಿನವರು ಸರ್. ಹಾಗಾಗಿ ಇದು ಇಲ್ಲಿ ಯಾರಾದರೂ ಕಾರ್ಯಕ್ರಮದ ವಿರೋಧಿಗಳಿದ್ರ, ಸಂಭ್ರಮದ ವಿರೋಧಿಗಳಿದ್ರ, ಸಂತೋಷದ ವಿರೋಧಿಗಳಿದ್ರ? ಯಾಕೆಂದರೆ ಈ ಪಾಯಿಂಟ್ ಆ ಕಡೆ ಯಾರಿಗೂ ಆ ಥರ ಸಂದೇಶ ಹೋಗದೇ ಇರಲಿ ಅಂತ ನನ್ನ ಕಾಳಜಿ. ನಾವು ಯಾರೂ ಕೂಡ ಒಬ್ಬರು ಪ್ರಶಸ್ತಿ ಗೆದ್ದಾಗ ಅದನ್ನು ಸನ್ಮಾನಿಸಬಾರ್ದು, ಅವ್ರಿಗೊಂದು ಖುಷಿ ಪಡಿಸಬಾರ್ದು, ಒಂದು ಅಭಿನಂದನೆ ತಿಳಿಸಬಾರ್ದು ಅಂತ ಇಲ್ಲಿ ಯಾರೂ ಇಲ್ಲ. ಆಯೋಜನೆ, ಕ್ರಮ, ನಡೆದುಕೊಂಡಂಥ ರೀತಿ, ಯಾರ ಅರ್ಜೆನ್ಸಿಗಳೇನಿತ್ತು, ಸೈಮಲ್ಟೇನಿಯಸ್ಲಿ ಪ್ಯಾರಲಿ ಒಂದು ಕಡೆ ವಿಧಾನಸೌಧ, ಒಂದು ಕಡೆ ಚಿನ್ನಸ್ವಾಮಿ, ಒಂದು ಕಡೆ ಪರೇಡು, ಒಂದು ಕಡೆ ಬಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್, ಒಂದು ಕಡೆ HAL, ಈ ಒಂದು ಮಾರ್ಗಗಳಿದೆಯಲ್ಲ, ಅಟ್ ಎ ಟೈಮ್ ಬೆಂಗಳೂರನ್ನು ದಿಕ್ಕಿಡಿಸ್ಬಿಡ್ತದೆ. ನೀವು ನೋಡಿದ್ದೀವಿ, ಅದು ಸ್ವಲ್ಪ ಮೆಟ್ರೋ ಸ್ಟೇಷನ್ ಇದ್ದರೆ ಯಾರಾದರೂ ವಿಡಿಯೋ ಅಲ್ಲಿ ಪ್ಲೇ ಮಾಡ್ರಪ್ಪ. ಅಲ್ಲಿ ಮೆಟ್ರೋ ಸ್ಟೇಷನ್ ನಾವುಗಳೇ ಕಟ್ಕೊಂಡಿರೋ ಮೆಟ್ರೋ ಸ್ಟೇಷನ್, ನಮ್ಗಳದೇ ಅನುಕೂಲಕ್ಕೆ. ನಾಳೆ ಮೆಟ್ರೋ ಸ್ಟೇಷನ್ ಹೋದರೆ ಆಟೋದಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ 2 ಪಟ್ಟು ಕೇಳ್ತಾರೋ 3 ಪಟ್ಟು ಕೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಆಟೋದು ಮೆಟ್ರೋದು ಒಂದೇ ಆಗಿದೆ, ಅದು ಬೇರೆ ವಿಚಾರ. ಆ ನೋಡಿ, ಆ ಮೆಟ್ರೋದಲ್ಲಿ ಒಂದು ಕ್ರಮ ಅಂತ ಇರುತ್ತೆ. ಇದು ಈ ಒಂದು ವಿಚಾರದಲ್ಲಿ ಸರ್ಕಾರ ಜನ ಮಾತಾಡಾಯಿತು. ಇದರಲ್ಲಿ ಇವರು ನಾವೇನು ಮಾಡಬೇಕೀಗ? ಇದರ ಪಾಲುದಾರರು ಅಂತ ಬಂದಾಗ ಆಯಿತು, ಪೊಲೀಸ್ ಆಯಿತು, ಸರ್ಕಾರ, ತನಿಖೆ ಎಲ್ಲ ಆಯಿತು. ನಮ್ಮ ಜನ, ನಮ್ಮ ಸಾರ್ವಜನಿಕರು ಕೂಡ, ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಸ್ವಲ್ಪ ಸಂಯಮ ತೋರಿಸಿದ್ದಿದ್ರೆ ಇದೆಲ್ಲದರ ಆಚೆಗೂ ಒಂದು ಸಣ್ಣ ತಾಳ್ಮೆ, ಒಂದು ವ್ಯವಧಾನ, ಒಂದು ಸಂಯಮ ತೋರಿಸಿದ್ದಿದ್ರೆ ಮನುಷ್ಯನನ್ನು ತುಳಿದು ಸಾಯಿಸುವ ಜಗತ್ತಿನ ಏಕೈಕ ಜೀವಿ ಮನುಷ್ಯ ಮಾತ್ರ. ಇನ್ಯಾವುದೇ ಕುಲಕೋಟಿ ಪ್ರಾಣಿಗಳಲ್ಲಿ ತನ್ನದೇ ಕುಲದ ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿ ತುಳಿದು ಸಾಯಿಸಿರೋದ್ರ ಬಗ್ಗೆ ನಾನು ಕೇಳಿಲ್ಲ. ಇದು ನಾವು ಮಾಡಿದ್ದು ತಪ್ಪು ಅಲ್ವಾ? ಮನುಷ್ಯನದು ತಪ್ಪಿಲ್ವಾ? ಜನಗಳದ್ದು ತಪ್ಪಿಲ್ವಾ ಇದರಲ್ಲಿ?
ಖಂಡಿತವಾಗ್ಲೂ ಇದೆ ಸರ್. ಯಾಕಂದ್ರೆ ಸರ್ಕಾರಕ್ಕೆ ಹೆಂಗ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೋ ಅದು ನೋಡಿ ಏನು ಅದಕ್ಕೊಂದು ವ್ಯಾಲ್ಯೂ ಇಲ್ಲ, ಒಂದಿಲ್ಲ. ಅಲ್ಲಿಂದ ಎಗರ್ತಿದ್ದಾರೆ, ಹಾರ್ತಿದ್ದಾರೆ. ಅಂದರೆ ಇದರಲ್ಲಿ ಅಬಾಲ ವೃದ್ಧರಾದಿಯಾಗಿ ಲಿಂಗ ತಾರತಮ್ಯ ಇಲ್ಲ, ಇಲ್ಲಿ ಜಾತಿ ತಾರತಮ್ಯ ಇಲ್ಲ, ವಯಸ್ಸಿನ ತಾರತಮ್ಯ ಇಲ್ಲ, ಯಾವ ತಾರತಮ್ಯಗಳು ಇಲ್ಲದೆ ಎಲ್ಲ ತಾರತಮ್ಯಗಳನ್ನು ಭೇದಿಸಿ ಒಂದು ಉದಾಹರಣೆ ಕೊಡ್ರಪ್ಪ ನಮಗೆ. ಅದರಲ್ಲಿ ಲಿಂಗ ತಾರತಮ್ಯ ಇಲ್ಲ, ಜಾತಿ ತಾರತಮ್ಯ ಇಲ್ಲ, ವಯಸ್ಸಿನ ತಾರತಮ್ಯ ಇಲ್ಲ, ಚಿಕ್ಕವರು ದೊಡ್ಡವರು ಎಂಥದೂ ಇಲ್ಲ. ಒಂದು ಘಟನೆ ತೋರಿಸಪ್ಪ ಅಂತ ಈ ವಿಡಿಯೋ ಪ್ಲೇ ಮಾಡ್ಬಿಡ್ತೀನಿ ನಾನು. ಸರ್, ಸರ್ಕಾರಕ್ಕೆ ಹೆಂಗ್ ಬದ್ಧತೆ ಇರಬೇಕಾಗಿತ್ತು, ಸಾರ್ವಜನಿಕರಿಗೂ ಅದೇ ಬದ್ಧತೆ ಇರಬೇಕಾಗಿದೆ ಸರ್. ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನಾವು ಹೆಂಗೆ ಸರ್ಕಾರನ ಪ್ರಶ್ನೆ ಮಾಡ್ತಾ ಇದೀವೋ ಅದೇ ತರ ನಾವ್ ಹೇಗ್ ನಡ್ಕೊಂಡ್ವಿ ಅನ್ನೋದನ್ನು ಪ್ರಶ್ನೆ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ನೀವು ಹೇಳಿದಂತ ಕೆಲವು ವಿ ಕಾಂಟ್ ಎಲ್ಲರನ್ನೂ ನಾವು ಇದ್ ಮಾಡಕ್ಕಾಗಲ್ಲ, ಯಾರು ಈ ತರದ್ ಇದ್ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ಅದು ಸಾರ್ವಜನಿಕ ಸೊತ್ತು, ನಮ್ಮ ತೆರಿಗೆ ಹಣದಿಂದ ಆಗಿದಂತದ್ದು. ಅದನ್ನ ಉಳಿಸ್ಕೊಳ್ಳೋದು ನಾವೇನೆ, ಅದನ್ನ ಬಳಸೋದು ನಾವೇನೆ. ನಾನು ಎಲ್ಲರನ್ನೂ ಬ್ಲೇಮ್ ಮಾಡಲ್ಲ, ಯಾರ ಥರದ್ದು ಮಾಡಿದ್ರೆ ಮಾತ್ರ ಕೇಳ್ತೀನಿ. ಅದನ್ನ ಉಳಿಸ್ಕೊಳ್ಳೋದು ನಾವೇನೆ, ಅದನ್ನ ಬಳಸೋದು ನಾವೇನೆ. ನಾಳೆ ದಿನ ವ್ಯವಸ್ಥೆ ಕೆಟ್ಟದಾಗ ಅದನ್ನ ಯೋಚನೆ ಮಾಡಿ 15 ದಿನ ಟ್ರೈನ್ ಇಲ್ಲ ಅನ್ಕೊಂಡ್ಬಿಡಿ, ಸಪೋಸ್ ಏನೋ ಕಾರಣಕ್ಕೆ ಅದನ್ನ ದೊಡ್ಡದಾಗಿ ಬಿಂಬಿಸಿ ನಾವೇ ಅದನ್ನ ದೂಷಿಸುವಂಥದ್ದು. ಸೊ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ ದ ಮಸ್ಟ್. ಸೊ ಇಲ್ಲೇನಂದ್ರೆ ಬದ್ಧತೆನೂ ಬೇಕು, ಭದ್ರತೆನೂ ಬೇಕು, ಪ್ರಬುದ್ಧತೆನೂ ಬೇಕು. ಇಲ್ಲಿ ಯಾರ ಬದ್ಧತೆ ಇದೆ? ಸರ್ಕಾರಕ್ಕೆ ಬದ್ಧತೆ ಇತ್ತ, ಭದ್ರತೆ ಕೊಟ್ರ, ಪ್ರಬುದ್ಧತೆ ಮೆರಿಬೇಕಾಗಿತ್ತು. ಹಲವಾರು ವರ್ಷಗಳ ಕಾಲ, 40 ವರ್ಷಗಳ ಕಾಲ ಸುದೀರ್ಘವಾದ ರಾಜಕೀಯ ಇದ್ದಂಥವ್ರು ಈ ತರ ಸುಮಾರು ನೋಡಿರ್ತಾರೆ ಸರ್. ಅದಲ್ಲಿ ಪ್ರಬುದ್ಧತೆ ಬೇಕಲ್ವಾ ಸರ್? ಅಲ್ಲಿ ಪೊಲೀಸ್ನವ್ರು ಏನೇ ಹೇಳ್ಬೋದು, ಮ್ಯಾನೇಜ್ಮೆಂಟ್ ಕಂಪನೀಸ್ ಏನೇ ಹೇಳ್ಬೋದು, ಎಂಟರ್ಟೈನ್ಮೆಂಟ್ ಕಂಪನೀಸ್ ಏನೇ ಹೇಳ್ಬೋದು, ನಿಮ್ ಪ್ರಬುದ್ಧತೆ ಇದೆಯಲ್ಲ, 40 ವರ್ಷಗಳ ಕಾಲ ಸುದೀರ್ಘ ಪ್ರಬುದ್ಧತೆ ಇದೆಯಲ್ಲ, 7-8 ಬಾರಿ ಗೆದ್ದಿರೋದ್ರಲ್ವಾ, ಈ ತರದ ಹಲವಾರು ಇದಿರುತ್ತಲ್ವಾ. ಸೊ ತಾವೇ ಹೇಳಿದ್ರಿ ವಿದ್ಯೆ ಹೋಗ್ಬೋದು, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ. ದಿಸ್ ಇಸ್ ವೇರ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. 14-15 ಬಜೆಟ್ಗಳ ಮೆತ್ತಿರಿಸಂತ ಪದೇ ಪದೇ ಹೇಳ್ತಾ ಹೇಳ್ತಿರಲ್ಲ. ಈ ತರದ ಸಾವಿರಾರು ಘಟನೆಗಳು ಹಿಂದೆ ಹೋಗಿರ್ಬೇಕಾದಾಗ ನಿಮ್ಮ ಪ್ರಬುದ್ಧತೆ ಏನಾಯ್ತು? ನಿಮ್ಮ ರಾಜಕೀಯ ಪ್ರಬುದ್ಧತೆ ಏನಾಯ್ತು? ವಿ ಆರ್ ಕ್ವೆಶ್ಚನಿಂಗ್ ಯುವರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ವಿ ಆರ್ ಕ್ವೆಶ್ಚನಿಂಗ್ ಯುವರ್ ಪೊಲಿಟಿಕಲ್ ಪ್ರಬುದ್ಧತೆ ಏನಾಯ್ತು ಅಂತ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳ್ಬೇಕು, ನನ್ನ ಪ್ರಬುದ್ಧತೆ ಮಾಯವಾಗಿತ್ತು, ನನ್ನ ಪ್ರಬುದ್ಧತೆ ಗೋವಿಂದ ರಾಜ್ ಕೈಲಿ ಕೊಟ್ಬಿಟ್ಟಿದೆ, ನನ್ನ ಪ್ರಬುದ್ಧತೆ ನಿಂಬಾಳ್ಕರ್ ಕೈಲಿ ಕೊಟ್ಬಿಟ್ಟಿದೆ ಹೇಳ್ಬೇಕು ತಾನೆ.